ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ನಾನು ಬೇಳೆ ಸಾರನ್ನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಈಗ ಇನ್ನೂ ಸಿಂಪಲ್ ಆಗಿ ತರಕಾರಿ ಸಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಮಾಡೋಣ. ನಾನು ಆಲ್ರೆಡಿ ಇಲ್ಲಿ ಬೀನ್ಸ್ನ ವಾಶ್ ಮಾಡಿಕೊಂಡು ನಾರನ್ನೆಲ್ಲ ನೀಟಾಗಿ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಸಾಂಬಾರ್ಗೆ ಮಾಡ್ತಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿನೇ ಕಟ್ ಮಾಡ್ಕೊಳ್ತೀನಿ. ಈ ಥರ ಇಷ್ಟಿಷ್ಟು ಕಟ್ ಮಾಡ್ಕೊಳ್ಳೋಣ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಷ್ಟಿಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಇವಾಗ ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ನಾನು ಪೊಟ್ಯಾಟೋನ ಕಟ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ಬಿಡೋಣ. ಪೊಟ್ಯಾಟೋನು ಸಹ ಕಟ್ ಮಾಡ್ಕೊಳ್ಳೋಣ. ಯೂಶ್ವಲಿ ನಾನು ಪೊಟ್ಯಾಟೋದು ಸಿಪ್ಪೆ ರಿಮೂವ್ ಮಾಡಿಬಿಟ್ಟು ಹಾಕ್ತೀನಿ. ಇವತ್ತು ಹಾಗೆ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ, ಯಾವ ಸೈಜ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು. ಏನು ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ನಾನಿಲ್ಲಿ ಎರಡು ಆಲೂಗಡ್ಡೆನ ತೊಗೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಆಲೂಗಡ್ಡೆನೂ ಕಟ್ ಮಾಡ್ಕೊಂಡಿದ್ದಾಗಿದೆ. ನಾನಿಲ್ಲಿ 3 ಈರುಳ್ಳಿನ ತೊಗೊಂಡಿದ್ದೀನಿ. ತುಂಬ ಚಿಕ್ಕದಾಗಿರೋದ್ರಿಂದ ನಾನಿಲ್ಲಿ 3 ಈರುಳ್ಳಿನ ತೊಗೊಂಡಿದ್ದೀನಿ. ದೊಡ್ಡದಾಗಿದ್ರೆ 1 ಈರುಳ್ಳಿ, ತುಂಬ ದೊಡ್ಡದಿದ್ರೆ 1 ಈರುಳ್ಳಿನ ತೊಗೊಂಡ್ರೆ ಸಾಕು. ಇದು ಚಿಕ್ಕದಾಗಿರೋದ್ರಿಂದ ನಾನು 3 ತೊಗೊಂಡಿದ್ದೀನಿ. 2 ಸಾಕಂತ ಅನಿಸುತ್ತೆ, ಬಟ್ ನಾನು ಇದರಲ್ಲಿ ವೇಸ್ಟ್ ಹೋಗುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನಿಲ್ಲಿ ನೋಡಿ 3 ತೊಗೊಂಡಿದ್ದೀನಿ ಅಷ್ಟೇ. ತೊಳೆದಿದ್ರೆ ಒಂದೇ ಸಾಕು ಗೈಸ್. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಎಷ್ಟೇ ಟ್ರಿಕ್ಸ್ ಯೂಸ್ ಮಾಡಿದ್ರು, ಏನೇ ಯೂಸ್ ಮಾಡಿದ್ರು, ಈರುಳ್ಳಿ ಕಟ್ ಮಾಡುವಾಗ ನನಗಂತೂ ಕಣ್ಣಲ್ಲಿ ನೀರು ಬರೋದು ಮಾತ್ರ ತಪ್ಪಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಸಾಕು ನನಗೆ ಕಣ್ಣಲ್ಲಿ ತುಂಬ ನೀರು ಬಂದುಬಿಡತ್ತೆ. ನನಗೆ ಸ್ವಲ್ಪ ಜನ ಟಿಪ್ಸ್ ಕೊಟ್ಟಿದ್ರು. ಏನಪ್ಪ ಅಂತಂದರೆ, ನೀರಲ್ಲಿ ನೆನೆಸಿಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಟ್ರೈ ಮಾಡಿದೆ. ಆ್ಯಂಡ್ ಈರುಳ್ಳಿ ಸಿಪ್ಪೆನ ತಲೆ ಮೇಲೆ ಇಟ್ಕೊಂಡು ಕಟ್ ಮಾಡಬೇಕು ಅಂತ ಹೇಳಿದ್ರು. ಅದನ್ನು ನೋಡಿ ಇವಾಗಲೂ ತೋರಿಸ್ತೀನಿ. ಇವಾಗಲೂ ಇಟ್ಕೊಂಡೇ ಇದ್ದೀನಿ. ಬಟ್ ನಥಿಂಗ್ ವಿಲ್ ವರ್ಕ್ ಫಾರ್ ಮೀ. ಐ ಡೋಂಟ್ ನೋ ವೈ. ನನ್ನ ಕಣ್ಣು ತುಂಬ ಸೆನ್ಸಿಟಿವ್ ಇರ್ಬೋದು. ಅದಕ್ಕೋಸ್ಕರ ನನಗೆ ಇದು ವರ್ಕ್ ಆಗ್ತಾಯಿಲ್ಲ ಅಂತ ಅನಿಸುತ್ತೆ. ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೋನ ತೊಗೊಳ್ತಾ ಇದ್ದೀನಿ. ಟೊಮ್ಯಾಟೊ 2 ತೊಗೊಂಡಿದ್ರೆ ಸಾಕಿತ್ತು. ಇದು ಸ್ವಲ್ಪ ಮೀಡಿಯಮ್ಗಿಂತ ಕಮ್ಮಿ ಸೈಜ್ ಇರೋದ್ರಿಂದ ನಾನು 3 ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ಆಯ್ತಲ್ವ, ಸೊ ಟೊಮ್ಯಾಟೊ ಇಲ್ಲ ಅಂತಂದರೆ 2 ಟೊಮ್ಯಾಟೊ ತೊಗೊಂಡ್ರೆ ಸಾಕು. ಜಾಸ್ತಿ ಏನು ಬೇಡ. ತುಂಬ ಸ್ಪೆಸಿಫಿಕ್ಕಾಗಿ ಇದೇ ಥರ ಕಟ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಟೊಮ್ಯಾಟೊ ಇಷ್ಟಪಟ್ಟು ಸಾಂಬಾರಲ್ಲಿ ತಿನ್ನೋ ಹಾಗಿದ್ರೆ ಇನ್ನೂ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ನಾವು ಅಷ್ಟೊಂದು ಇಷ್ಟಪಡಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ಚಿಕ್ಕದಾಗಿ, ನಾನು ತುಂಬ ಚಿಕ್ಕದಾಗೇನು ಮಾಡ್ತಾಯಿಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಎಸ್, ನನಗೆ ತುಂಬ ಜನ ಸ್ಯಾರಿ ಕುಚ್ಚೋದು ವೀಡಿಯೋಸ್ ಮಾಡಿ ಅಂತ ಹೇಳ್ತಿದ್ದೀರಾ. ಡೆಫಿನೆಟ್ಲಿ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ. ಡೆಫಿನೆಟ್ಲಿ ಮಾಡ್ತೀನಿ, ಮಾಡಲ್ಲ ಅಂತ ಇಲ್ಲ. ನಾನು ಸ್ಯಾರಿನ ನನಗೆ ಇವಾಗ ಹೊಸ ಸ್ಯಾರಿ ನನಗೆ ಸುಮ್ಮನೆ ವೇಸ್ಟ್ ಪೀಸಲ್ಲಿ ಯಾಕೆ ಹಾಕಿ ತೋರಿಸೋದು. ಹೆಂಗಿದ್ರು ನಾನು ಸ್ಯಾರಿನ ಫಾಲ್ಸ್ ಹಾಕೋಕ್ಕೆ ಕೊಟ್ಟಿದ್ದೀನಿ. ಅದು ಬಂದಮೇಲೆ ನಾನು ಕುಚ್ಚು ಹಾಕೋದನ್ನು ಬೇಬಿ ಕುಚ್ಚಿಂದ ಸ್ಟಾರ್ಟ್ ಮಾಡ್ತೀನಿ. ಕ್ರೋಶ ಕುಚ್ಚು ಬೇಕು ಅಂದ್ರೂ ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ಆಲ್ಸೋ ನನ್ನ ಹತ್ರ ನಾನು ಆಲ್ರೆಡಿ ಹಾಕಿರೋ, ನನ್ನ ಸ್ಯಾರಿಗೆನೇ ಹಾಕ್ಕೊಂಡಿರೋ ಕುಚ್ಚುಗಳು, ಕ್ರೋಶ ಕುಚ್ಚೂ ಇದೆ. ಅದನ್ನು ತೋರಿಸ್ತೀನಿ ನಿಮಗೆ, ನಾನು ಯಾವ್ಯಾವ ಡಿಸೈನ್ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು. ಟೊಮ್ಯಾಟೊ ಕಟ್ ಮಾಡಿದ್ದಾಯಿತು. ಇವಾಗ ಇಷ್ಟೇ ನಮಗೆ ಸಾಂಬಾರಿಗೆ ಬೇಕಾಗಿರೋ ಮೇಜರ್ ಇಂಗ್ರೀಡಿಯೆಂಟ್ಸ್ ಅಂದರೆ ವೆಜಿಟೇಬಲ್ಸ್: ಈರುಳ್ಳಿ, ಟೊಮ್ಯಾಟೊ, ಬೀನ್ಸ್, ಆಲೂಗಡ್ಡೆ. ನಿಮಗೆ ಬೇಕಾದ್ರೆ ಇನ್ನೂ ಯಾವುದಾದ್ರೂ ತರಕಾರಿ ಹಾಕ್ಕೋಬೇಕು ಅಂತಂದರೆ ಹಾಕ್ಕೊಬೋದು. ನಾನು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ. ನೆಕ್ಸ್ಟು ತೊಗರಿಬೇಳೆ ಒಂದಿದ್ರೆ ಸಾಕು. ಸಾಂಬಾರು ಮುಗ್ದೋಯ್ತು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಈ ಗ್ಲಾಸಲ್ಲಿ 1/4 ಗ್ಲಾಸ್ಗಿಂತ ಕಡಿಮೆನೇ ತೊಗೊಂಡಿದ್ದೀನಿ. ಇವತ್ತು ಇಷ್ಟು ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ. ಇಷ್ಟೇ ಸಾಕು. ಬನ್ನಿ ಇದನ್ನು ಫಸ್ಟು ನೋಡ್ಕೊಳ್ಳಿ, ಇದರಲ್ಲಿ ಏನಾದರೂ ಕಲ್ಲು ಏನಾದರೂ ಇದೆಯಾ ನೋಡಿಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಒಗ್ಗರಣೆಗೆ ಸ್ಟಾರ್ಟ್ ಮಾಡೋಣ ಗೈಸ್. ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ
ಬೇಳೆ ಸಾರು ಮಾಡಿದ್ದೆ ಅಲ್ವಾ, ಕ್ವೈಟ್ ಸಿಮಿಲರ್ ಬಟ್ ನಾಟ್ ಸೇಮ್. ನಾನಲ್ಲಿ ಮಸ್ಕೊಂಡು ಕಟ್ ತಗೊಂಡು ಮಾಡಿದ್ದೆ. ಇದು ನಾನು ಎಲ್ಲದನ್ನು ಒಂದಕ್ಕೆ ಹಾಕಿ ಕೂಗಿಸ್ಕೊಳ್ತಾ ಇದ್ದೀನಿ. ಇಷ್ಟು ಎಣ್ಣೆನ ತಗೊಳ್ತಾ ಇದ್ದೀನಿ, ಒಂದು 3-4 ಸ್ಪೂನು. ಈಗ ಇದಕ್ಕೆ ನಾನು ಸಾಸಿವೆನ ಹಾಕ್ಕೊಳ್ತೀನಿ. ಎಣ್ಣೆ ಕಾದಿದೆ ಆಲ್ರೆಡಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ನಾನು ಇವಾಗ ಈರುಳ್ಳಿನ ಏನೋ ಕಟ್ ಮಾಡ್ಕೊಂಡಿದ್ದು ಅದನ್ನು ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಗೋಣ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಆಪ್ಷನಲ್ ಗೈಸ್, ನೀವು ಹಾಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಸ್ವಲ್ಪನೇ ಹಾಕ್ತಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಈರುಳ್ಳಿ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಈಗ ನಾವು ಅದಕ್ಕೆ ಟೊಮೆಟೊ ಹಾಕೋಣ. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಏನು ಬೇಡ, ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಯಾಕಂತಂದರೆ ನಾವು ವಿಷಲ್ನ ಕೂಗಿಸ್ತೀವಿ. ನಾನು ಇಲ್ಲೇನು ಸಪ್ರೇಟಾಗಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇಲ್ಲ, ಎಲ್ಲನೂ ಸೇರಿ ಒಂದೇ ಸಲ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಕುಕ್ಕರಲ್ಲೇ ಹಾಕ್ತಾಯಿದ್ದೀನಿ. ಪಾತ್ರೆಯಲ್ಲಿ ಬೇಳೆ ಬೇಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರ ಒಂದೇ ಸಲ ಹಾಕಿ ಕೂಗಿಸ್ಬಿಡೋಣ ಅಂತ. ಈಗ ನಾನು ಇದಕ್ಕೆ ನಾವು ಬೇಳೆನ ಏನು ವಾಶ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಹಾಕೋಣ. ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ಇಮ್ಮಿಡಿಯೇಟಾಗಿ ನಾವು ಏನು ತರಕಾರಿನ ಕಟ್ ಮಾಡ್ಕೊಂಡಿದ್ವೋ ಅದನ್ನೆಲ್ಲದನ್ನು ಹಾಕ್ಕೊಂಡ್ರೆ ಆಯಿತು. ನೋಡಿ, ಆಲೂಗಡ್ಡೆ, ಬೀನ್ಸ್ ಮತ್ತು ಒಂದೇ ಸಲ ಹಾಕ್ತಾಯಿದ್ದೀನಿ ನಾನು. ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆವಾಗಲೇ ಆಯಿಲ್ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು. ಇವಾಗ ಎಲ್ಲ ತರಕಾರಿ ಹಾಕಿದ್ಮೇಲೆ ಜಾಸ್ತಿ ಏನಾಗಿಲ್ಲ, ಸರಿ ಹೋಯ್ತು. ಈಗ ನಾವು ಇದಕ್ಕೆ ಉಪ್ಪು ಹಾಕೋಣ. ನಾನು ಯೂಶಲಿ ಕಲ್ಲುಪ್ಪನ್ನೇ ತುಂಬ ಪ್ರಿಫರ್ ಮಾಡ್ತೀನಿ. ನೋಡಿ, ಒಂದಿಷ್ಟು ಹಾಕ್ಕೊಳ್ಳೋಣ ಸಾಕು. ಬೇಕಾದರೆ ಮತ್ತೆ ನಾವು ಆಮೇಲೆ ಲಾಸ್ಟಲ್ಲಿ ನೋಡಿಕೊಂಡು ಹಾಕ್ಕೊಳ್ಬೋದು. ನೆಕ್ಸ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಏನೂ ಬಳಸಿಲ್ಲ, ಅದಕ್ಕೋಸ್ಕರ ಒಂದು 2-3, ಇದು ಚಿಕ್ಕ ಸ್ಪೂನ್ ಅಲ್ವಾ, ಸೊ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಆ್ಯಂಡ್ ಧನಿಯಾ ಪುಡಿ. ವೆರಿ ಲಿಟಲ್ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ನೀಟಾಗಿ ಮಿಕ್ಸ್ ಮಾಡೋಣ. ಸಾಂಬಾರು ಪುಡಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ರೆಸಿಪಿ ಬೇಕಾದರೆ ಆಲ್ರೆಡಿ ನನ್ನ ಚಾನಲಲ್ಲಿದೆ, ಹೋಗಿ ವಿಸಿಟ್ ಮಾಡಿ. ಇಷ್ಟೇ ಗೈಸ್, ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಿಮಗೆ ಎಷ್ಟು ನೋಡಿ ಒಂದ್ಸಲ ಮಿಕ್ಸ್ ಮಾಡಿದೆ ಅಷ್ಟೇ. ಅದನ್ನೇನು ಕುದಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ಮಿಕ್ಸ್ ಮಾಡಿದೆ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಈಗ ನಾನಿಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ನೋಡ್ಕೊಳ್ಳೋಣ. ಅಂದರೆ ನಾನು ಯಾವುದೇ ಗ್ಲಾಸ್ ಅಳತೆಲೆಲ್ಲ ಹಾಕ್ತಾಯಿಲ್ಲ, ಒಂದು ಅಂದಾಜು ಮೇಲೆ ಹಾಕ್ತಾ ಇರೋದು. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗಲೂ ಆಲ್ರೆಡಿ ಸಾಂಬಾರು ಗಮ್ಮಂತ ಇದೆ. ಇದನ್ನು ನಾವಿವಾಗ ಒಂದು 3 ವಿಷಲ್ನ ಬಿಡೋಣ. ಲಿಡ್ನ ಕ್ಲೋಸ್ ಮಾಡೋಣ. ನಾನು ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡೋದು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಯೂಶ್ವಲಿ ಡೈರೆಕ್ಟ್ ನಾನು ಲಿಡ್ನ ಕ್ಲೋಸ್ ಮಾಡಿರ್ತೀನಿ. ಸೊ ಇವಾಗ ಅದೇ ಮಾಡ್ತೀನಿ. ಡೈರೆಕ್ಟ್ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ಸ್, 1 2 3 3 ವಿಷಲ್ಸ್ ಆದಮೇಲೆ ನೋಡೋಣ, ಬನ್ನಿ. ಈಗ ವಿಷಲ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ನಾವೇ ಪ್ರೆಷರ್ ಬಿಟ್ಬಿಟ್ಟು ಓಪನ್ ಮಾಡಬಾರ್ದು. ನೋಡ್ಬೋದು ನೀವು, ಕಂಪ್ಲೀಟಾಗಿ ಹೋಗಿದೆ. ನಾನು ಓಪನ್ ಮಾಡ್ತಾ ಇದ್ದೀನಿ ಮುಂದೆ. ತರಕಾರಿ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಬೆಂದಿದೆ ಅಂತ ಅನ್ನಿಸ್ತಾ ಇದೆ. ಒಂದ್ಸಲ ಮಿಕ್ಸ್ ಮಾಡೋಣ. ಬೇಳೆನೂ ಸಹ ನೋಡ್ಬೋದು ನೀವು, ನೀಟಾಗಿ ಬೆಂದಿದೆ. ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ. ನೈಸ್. ಹೋಟೆಲಲ್ಲಿ ಇಡ್ಲಿ ಜೊತೆ ಸಾಂಬಾರು ಕೊಡ್ತಾರಲ್ವ, ಸೇಮ್ ಅದೇ ಥರ ಇದೆ. ಒಂದು ಆಲೂಗೆಡ್ಡೆ ತೊಗೊಂಡು ನೋಡ್ತೀನಿ, ಬೆಂದಿಲ್ಲ ಅಂತಂದರೆ ಒಂದು ಸ್ವಲ್ಪ ಕುದಿಸೋಣ. ನೋಡಿ, ನೀಟಾಗಿ ಬೆಂದಿದೆ ಎಲ್ಲ.
ಗೈಸ್ ಐ ಹೋಪ್ ಕಂಪ್ಲೀಟಾಗಿ ಬೆಂದಿದೆ, ಇನ್ನೊಂದು ಚೂರು ಬೇಯಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಇವಾಗ ಒಂದು ಕುದಿ ಕುದಿಸೋಣ. ಇದನ್ನ ಗ್ಯಾಸ್ ಆನ್ ಮಾಡಿದ್ದೀನಿ. ಒಂದು ಕುದಿ ಬರೋವರೆಗೂ ಕುದ್ರೆ ಇನ್ನು ಆಲೂಗಡ್ಡೆ ಬೀನ್ಸ್ ಏನು ಸ್ವಲ್ಪ ಬೆಂದಿಲ್ಲ ಅಂತ ಫೀಲ್ ಆಗ್ತಾ ಇದೆಯೋ ಅದು ಬೆಂದೋಗುತ್ತೆ. ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಇಡ್ಲಿಗೆ ಹೋಟೆಲಲ್ಲಿ ಕೊಡೋ ಸಾಂಬಾರು ಥರನೇ ಸೇಮ್ ಟು ಸೇಮ್ ಇದೆ. ಒಂದೇ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ರಿವ್ಯೂ ಮಾಡಿ. ಲಾಸ್ಟ್ ಟೈಮ್ ನಾನು ಸಿಂಪಲ್ಲಾಗಿ ಬೇಳೆ ಸಾರು ಬ್ಯಾಚುಲರ್ಸ್ಗೆ ಮತ್ತು ಇವ್ರಿಗೆ ಅಡುಗೆ ಗೊತ್ತಿದ್ದಿರೋ ಹೆಣ್ಮಕ್ಳಿಗೆ ಅಂತ ಮಾಡಿದಾಗ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿ ಐ ಹೋಪ್ ಅದಕ್ಕಿಂತ ತುಂಬ ಸಿಂಪಲ್ಲಾಗಿದೆ. ಯಾಕಂತಂದರೆ ಇದನ್ನು ಮಸ್ಕೊಡೋದು ಅದೆಲ್ಲ ಏನಿಲ್ಲ. ಜಸ್ಟ್ ಒಂದು ಕುಕ್ಕರಲ್ಲಿ ಹಾಕಿ ಕೂಗಿಸಿ ಒಂದು ರೌಂಡ್ ಕುದಿಸ್ಕೊಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ ಗೈಸ್. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿದೆ. ಒಂದೇ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ರಿವ್ಯೂ ಕೊಡಿ, ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾವ ಥರ ರೆಸಿಪಿ ಮಾಡ್ಬೋದು ಅಂತಲೂ ಐಡಿಯಾಸ್ ಕೊಡಿ. ಎಲ್ಲ ಥರ ರೆಸಿಪಿನ ಮಾಡಿಬಿಟ್ಟು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.